2, 1, yeah. ಏನ್ ಗೊತ್ತಾ, ನಾನು PU ಇದ್ದಾಗ ಐ ವಾಸ್ ವಾಚಿಂಗ್ ದಿಸ್ ವಿಡಿಯೋ ಬೈ ತರುಣ್ ಇನ್ ವಿಚ್ ಹಿ ವಾಸ್ ಅಟ್ ಹೋಮ್ ಅಂಡ್ ಹಿ ವಾಸ್ ಮಿಸ್ಸಿಂಗ್ ಕಾಲೇಜ್ ಟೂ ಮಚ್. ಅವಾಗ ನಾನು ಅನ್ಕೊಂಡೆ ನನ್ನ ಕಾಲೇಜ್ ಲೈಫ್ ಕೂಡ ಹಿಂಗೆ ಇರುತ್ತಾ ಅಂತ. ನಾವು ದೋ ಐ ಡಿಂಟ್ ಗೆಟ್ ಇನ್ ಟು IIT, RVC ಅಲ್ಲಿ ಫಸ್ಟ್ ಇಯರ್ ಮುಗಿಸಿ ರಜಕ್ ಬಂದಿರೋ ನಾನು ಐ ಸ್ಟಿಲ್ ಫೀಲ್ ದ ಸೇಮ್ ಥಿಂಗ್. ಸೊ ಡು ಯು ವಾಂಟ್ ಟು ನೋ ಹೌ ಮೈ ಸೆಕೆಂಡ್ ಸೆಮ್ ಅಟ್ RVC ವಾಸ್? ಓ ವೇಟ್, ನೀವೇನಾದ್ರೂ ನನ್ನ ಫಸ್ಟ್ ಸೆಮ್ ಅಟ್ RVC ವಿಡಿಯೋ ನೋಡಿಲ್ಲ ಅಂತಂದ್ರೆ ಬೇಗ ಹೋಗಿ ನೋಡ್ಕೊಂಡ್ ಬನ್ನಿ. ಲೆಟ್ಸ್ ಬಿಗಿನ್. ಕಾಲೇಜಿಗೆ ಬಂದ ತಕ್ಷಣ ಗ್ಲೋಬಲ್ ಕಾಲೇಜಲ್ಲಿ VTU ಫೆಸ್ಟ್ ನಡೀತಿದೆ ಅಂತ ಗೊತ್ತಾಯ್ತು. ಸೊ ನಮ್ದೇ ಶಾರ್ಟ್ ಪ್ಲೇನ 1 ಆಕ್ಟ್ ಪ್ಲೇ ಆಗಿ ಮಾಡಿ ಅಲ್ಲಿ ತಗೊಂಡೋಗಕ್ಕೆ ಪ್ರಾಕ್ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. VTU ಫೆಸ್ಟ್ ಅಲ್ಲಿ ನಮ್ ಪ್ಲೇ ಪರ್ಫಾರ್ಮ್ ಮಾಡಿ ಸೈಕ್ ಆಗಿ ಎಂಜಾಯ್ ಮಾಡಿದ್ವಿ. ವಿಜಯ್ ಪ್ರಕಾಶ್, ಶಮಿತಾ ಮಲ್ನಾಡ್ ಎಲ್ಲರೂ ಬಂದಿದ್ರು. ಹಂಗೆ ನಮ್ ಕಾಲೇಜಲ್ಲಿ 3 ದಿನಕ್ಕೆ ಫ್ರೀ ಅಟೆಂಡೆನ್ಸ್ ಕೂಡ ಸಿಕ್ತು. ಪ್ರತಿ ದಿನಕ್ಕೆ 200 ಅಂತ 600 ರೂಪಾಯಿ ಕೂಡ ಸಿಕ್ತು. ಕಾಲೇಜಲ್ಲಿರೋ ಪ್ರೋಗ್ರಾಮ್ಸ್ ಮತ್ತೆ ಕ್ಲಬ್ಸ್ ಗಳ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋಕೆ ಪ್ರತಿ ಸರ್ತಿ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಫಸ್ಟ್ ಇಯರ್ಸ್ಗೆ ಅಂತ ಇದ್ದಿದ್ದ ಇಂಡಕ್ಷನ್ ಪ್ರೋಗ್ರಾಮ್ ನ ಕನ್ನಡ ಕಾರ್ವಿಂದ ನಾನೇ ನಡೆಸ್ಕೊಟ್ಟೆ, ಬೀಯಿಂಗ್ ಅ ಫಸ್ಟ್ ಇಯರ್ ಸ್ಟೂಡೆಂಟ್ ಮೈ ಸೆಲ್ಫ್. ಅಂಡ್ ಆ ದಿನದ ಅಟೆಂಡೆನ್ಸ್ ಕೂಡ ಸಿಕ್ತು. ಅದಾದ್ಮೇಲೆ ಹಂಗೆ ರ್ಯಾಂಡಮ್ ಶೂಟ್ಸ್ ಎಲ್ಲ ಮಾಡ್ತಿದ್ವಿ, ಸೀನಿಯರ್ಸ್ ಮನೆಗೆ ಹೋಗಿ ಫುಲ್ ಮಜಾ ಮಾಡ್ತಿದ್ವಿ. NSS ಅವ್ರು ಆರ್ಗನೈಸ್ ಮಾಡಿದ ಮ್ಯಾರಥಾನ್ ಕೂಡ ಓಡಿದ್ದೆ. ಕ್ಲಾಸ್ ಕಡೆಗೆ ತಲೆನೇ ಹಾಕಿರ್ಲಿಲ್ಲ. ನಮ್ ಕಾಲೇಜ್ಗೂ ಫೆಸ್ಟ್ಗೂ ಸ್ವಲ್ಪ ದೂರನೇ ಅನ್ಕೊಳ್ಳಿ. ಬಟ್ ಏಪ್ರಿಲ್ ಅಲ್ಲಿ ರಾಗ್ ಅವರು ಮಾತೃಭಾಷಾ ದಿವಸ್ ಅಂತ ಮಾಡಿದ್ವಿ. ನಾನು ಬಂದಾಗಿಂದ ನಮ್ಮ ಕಾಲೇಜಲ್ಲಿ ಆ ಥರ ಫೆಸ್ಟ್ ಮಾಡಿ ಎಂಜಾಯ್ ಮಾಡಿದ್ದು ಫಸ್ಟ್ ಟೈಮ್ ಅನ್ಸುತ್ತೆ. ಏಪ್ರಿಲ್ ಎಂಡಲ್ಲಿ ನಮ್ಮ ಕನ್ನಡ ಕಾರ್ಪ್ ಕಡೆಯಿಂದ ರಂಗತರಂಗ ಅಂತ ಸ್ಟೇಟ್ ಲೆವೆಲ್ ಥಿಯೇಟರ್ ಫೆಸ್ಟ್ ಮಾಡಬೇಕಾಗಿತ್ತು. ಆ ಮಂತ್ ಫುಲ್ ಪ್ರಿಪ್ರೇಷನ್ ಟೈಮಲ್ಲಿ ಎಷ್ಟು ಮಜಾ ಮಾಡಿದ್ವಿ ಅಂದ್ರೆ, ಫೆಸ್ಟ್ ಪ್ರೊಡಕ್ಷನ್ ಡಿಸೈನ್ಗೆ ಅಂತ ಕೆಮಿಕಲ್ ಡಿಪಾರ್ಟ್ಮೆಂಟ್ ಬೇಸ್ಮೆಂಟ್ ಅಲ್ಲಿ ಒಂದು ದೊಡ್ಡ ರೂಮ್ ಕೊಟ್ಟಿದ್ರು. ಆ 1 ತಿಂಗಳಂತೂ ಆ ರೂಮ್ ಬಿಟ್ಟು ಕದ್ಲೇ ಇಲ್ಲ ನಾವು. ಅವರ್ ರೂಟೀನ್ ವಾಸ್ ಫಿಕ್ಸ್ಡ್. ಅಲ್ಲೇ ಮಲಗ್ತಿದ್ವಿ, ಅಲ್ಲೇ ಊಟ ಮಾಡ್ತಿದ್ವಿ, ಅಲ್ಲೇ ಡಾನ್ಸ್ ಮಾಡ್ತಿದ್ವಿ, ಮ್ಯಾಚ್ ನೋಡ್ತಿದ್ವಿ, ರಾತ್ರಿ ಪಿಜ್ಜಾ ಆರ್ಡರ್ ಮಾಡ್ತಿದ್ವಿ. ಅಷ್ಟು ದಿನಾನು ಕ್ಲಾಸ್ಗೂ ಹೋಗಿರ್ಲಿಲ್ಲ, ಹಾಸ್ಟೆಲ್ಗೂ ಹೋಗಿರ್ಲಿಲ್ಲ. ಒಂದ್ಸರಿ ಅಂತೂ ಇಂಡಕ್ಷನ್ ತಗೊಂಬಂದು ರಾತ್ರಿ ಎಲ್ಲ ಕೆಮಿಕಲ್ ಡಿಪಾರ್ಟ್ಮೆಂಟ್ ಕರೆಂಟ್ ಹೋಗೋ ತರ ಮಾಡಿದ್ವಿ. ಫಸ್ಟ್ ತುಂಬಾ ಚೆನ್ನಾಗಾಯ್ತು. ನವೀನ್ ಶಂಕರ್ ಬಂದಿದ್ರು, ನಾಗಾಭರಣ ಸರ್ ಬಂದಿದ್ರು, B ಜಯಶ್ರೀ ಮ್ಯಾಮ್ ಬಂದಿದ್ರು. ಫೆಸ್ಟ್ ಅಲ್ಲಿ ಪ್ರಮೋಷನ್ ಬಂದಿದ್ದ ಫೈರ್ಫ್ಲೈ ಟೀಮ್ಗೆ ನಮ್ ಜೋಶ್ ಇಷ್ಟ ಆಗಿ ನಮ್ಗೆಲ್ಲ ಒಂದಿನ ಟಿಕೆಟ್ ಸ್ಪಾನ್ಸರ್ ಮಾಡಿದ್ರು. ಫ್ರೀ ಆಗಿ ಮೂವಿ ನೋಡ್ಕೊಂಡ್ ಬಂದ್ವಿ. ಪ್ರತಿ ವರ್ಷ ನಮ್ ಕಾಲೇಜಲ್ಲಿ ಕನ್ನಡ ಸಂಘದ ಕಡೆಯಿಂದ ಕನ್ನಡ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತೀವಿ. ಈ ವರ್ಷ ಕನ್ನಡ ಹಬ್ಬದ ಜೊತೆ 8 ಮೈಲ್ ಕೂಡ ಮಾಡೋಣ ಅನ್ಕೊಂಡಿದ್ವಿ. 8 ಮೈಲ್ ಅಂದ್ರೆ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫೆಸ್ಟ್ ಆಫ್ RVC. ಐ ಮೀನ್ ಇಟ್ ವಾಸ್. ಸ್ಪಾನ್ಸರ್ಸ್ ತಂದಿದ್ವಿ, ಪ್ರಮೋಷನ್ ಮಾಡಿದ್ವಿ, ಥೀಮ್ ರಿವೀಲ್ ಆಗಿತ್ತು. ನಾನು ನನ್ನ ಫ್ರೆಂಡ್ ಸೇರಿ ನೇಮ್ ರಿವೀಲ್ದು MOC ಕೂಡ ಮಾಡಿದ್ವಿ. ಬಟ್ ಎಂಡ್ ಮೂಮೆಂಟ್ ಅಲ್ಲಿ ಎಲ್ಲ ಕ್ಯಾನ್ಸಲ್ ಆಗೋಯ್ತು. ನವೆಂಬರ್ ಅಲ್ಲಿ ಕನ್ನಡ ಹಬ್ಬ ಮಾಡ್ಬೇಕಂತ ಇದೀವಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಓಕೆ, ಕಮಿಂಗ್ ಬ್ಯಾಕ್. ಇಷ್ಟು ದಿನ ಕ್ಲಾಸ್ಗಂತೂ ಹೋಗಿರ್ಲಿಲ್ಲ, ಏನ್ ನಡೀತಿದೆ ಅಂತಾನೂ ಗೊತ್ತಿರ್ಲಿಲ್ಲ. ಅಂಡ್ CIE 1 ಡೇಟ್ಸ್ ಕೂಡ ಬಂತು, ಬಟ್ ವಿತ್ ಅ ಕಂಡೀಷನ್. ಯಾರ್ಯಾರು ಇಂಡಕ್ಷನ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು ಅವ್ರಿಗೆ ಮಾತ್ರ CIE ಬರೆಯೋಕೆ ಅಲೋ ಮಾಡಿದ್ರು. ನಾನು ಅಟೆಂಡ್ ಮಾಡಿರ್ಲಿಲ್ಲ, ನನ್ನ ಫ್ರೆಂಡ್ಸ್ ಕೂಡ ಮಾಡಿರ್ಲಿಲ್ಲ. ಬಟ್ ಅವರೆಲ್ಲ ಹುಷಾರಿಲ್ಲ ಅದು ಇದು ಅಂತ ಮೆಡಿಕಲ್ ರಿಪೋರ್ಟ್ ಎಲ್ಲ ತಂದು ತೋರಿಸಿದ್ರು. ನಾನು ಕೂಡ VTU ಫೆಸ್ಟ್ ಅಟೆಂಡ್ ಮಾಡಿದ್ದೆ ಅಂಡ್ ಒಂದಿನ ಇಂಡಕ್ಷನ್ ನಾನೇ ತಗೊಂಡಿದ್ದೆ. ಸೊ ಐ ಕುಡ್ ಹ್ಯಾವ್ ಶೋನ್ ದೆಮ್ ದ ಲೆಟರ್. ಬಟ್ ನಾನೇನ್ ಮಾಡಿದೆ, CIE ಇದ್ದಿದ್ದ ದಿನಾನೇ ನಮ್ಮ ಮನೇಲಿ ಮದ್ವೆ. ನನ್ನ ಫ್ರೆಂಡ್ಸ್ ಎಲ್ಲ CIE ಬರೀತಿದ್ರೆ ನಾನು ಇಲ್ಲಿ ಮದ್ವೆ ಎಂಜಾಯ್ ಮಾಡ್ತಿದ್ದೆ. ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ, ಬಟ್ CIE 1 ತುಂಬಾ ಕಷ್ಟ ಆಯ್ತಂತೆ. ನಾನ್ ಮದ್ವೆ ಮುಗಿಸ್ಕೊಂಡು ವಾಪಸ್ ಬಂದ್ಮೇಲೆ ಗೊತ್ತಾಯ್ತು ಯಾರ್ಯಾರು CIE 1 ಬರ್ದಿಲ್ವೋ ಅವ್ರಿಗೆಲ್ಲ ರೀಟೆಸ್ಟ್ ಕೊಟ್ಟಿದ್ದಾರೆ ಅಂತ. ಸೊ ನಂಗೊಂಥರ ಎಲ್ಲರಿಗಿಂತ ಅನ್ಫೇರ್ ಅಡ್ವಾಂಟೇಜ್ ಅಂತೂ ಸಿಕ್ತು. ಆ ಟೈಮ್ ನನ್ನ ಫ್ರೆಂಡ್ಸ್ ಅಂತೂ ಎಷ್ಟು ಹುರ್ಕೊಂಡಿದ್ರಂದ್ರೆ, ಅದೇ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಅಟ್ RVC ವಿಡಿಯೋ ಅಪ್ಲೋಡ್ ಮಾಡಿದೆ ಅಂಡ್ ಇಟ್ ಗಾಟ್ ಅ ವೆರಿ ಗುಡ್ ರೆಸ್ಪಾನ್ಸ್. ಆ ವಿಡಿಯೋ ಅಪ್ಲೋಡ್ ಮಾಡಿ ಬರೀ 3 ತಿಂಗಳಾಗಿತ್ತು. ಇಷ್ಟು ಬೇಗ ಈ ಸೆಮ್ ಕೂಡ ಹೇಗ್ ಮುಗೀತು ಅಂತ ಗೊತ್ತೇ ಆಗ್ಲಿಲ್ಲ. ಇಷ್ಟು ದಿನ ಅಂತೂ ಫುಲ್ ಮಜಾ ಮಾಡಿದ್ದೆ. ಅಟ್ಲೀಸ್ಟ್ ಇವಾಗಾದ್ರೂ ಸೀರಿಯಸ್ ಆಗ್ಬೇಕು ಅಂತ ಸ್ಕಿಲ್ ಆಪ್ಸ್ ಎಲ್ಲ ಅಟೆಂಡ್ ಮಾಡಿದೆ. ಬಟ್ ಅದೇ ಟೈಮ್ ನನ್ನ ಬರ್ಡೇ. ನೀವೇನಾದ್ರೂ ಫಸ್ಟ್ ಟೈಮ್ ಹಾಸ್ಟೆಲ್ಗೆ ಬರ್ತಿದ್ರೆ ಒಂದು ಟಿಪ್ ಕೊಡ್ತೀನಿ. ನಿಮ್ದೇನಾದ್ರೂ ಬರ್ಡೇ ಇದ್ರೆ ಮನೆಗೆ ಹೋಗ್ಬಿಡಿ ಅಂತ. ನೀವು ಹಾಸ್ಟೆಲ್ ಅಲ್ಲಿ ಇದ್ರೆ ನಾನು ಯಾಕೆ ಹಿಂಗೆ ಹೇಳ್ತಿದೀನಿ ಅಂತ ಗೊತ್ತಾಗಿರುತ್ತೆ. ನಾನಂತೂ ಫ್ರೆಂಡ್ಸ್ ಹತ್ರ ಹಿಗ್ಗ ಮುಗ್ಗ ಹೊಡ್ಸ್ಕೊಂಡು 3 ಕೇಕ್ ಕಟ್ ಮಾಡಿ ಮನೇಲೆಲ್ಲ ಬೈಸ್ಕೊಂಡು ಯಪ್ಪ. ಬಟ್ ಸ್ಟಿಲ್ ದಿಸ್ ವಾಸ್ ಮೈ ಬೆಸ್ಟ್ ಬರ್ಡೇ ಎವರ್. ಹಾಸ್ಟೆಲ್ ಲೈಫ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ.
ಅವಾಗ IPL ಟೈಮ್ ಅಂತೂ ಒಂದ್ ಮಾನಿಟರ್ ಫಿಕ್ಸ್ ಮಾಡಿ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಮ್ಯಾಚ್ ನೋಡ್ತಿದ್ವಿ. RCB ಗೆದ್ದಾಗ್ಲಂತೂ ಫುಲ್ ಹಾಸ್ಟೆಲ್ ಎಲ್ಲ ಪಟಾಕಿ ಆಡ್ಸಿದ್ರು. ಮಜಾ ಮಾಡೋಕ್ಕೂ ಒಂದ್ ಎಕ್ಸ್ಟೆಂಟ್ ಅಂತ ಇರುತ್ತೆ ಅಂಡ್ ನಮ್ಗದು ಗೊತ್ತೇ ಆಗ್ಲಿಲ್ಲ. ಅಂಡ್ ನೆಕ್ಸ್ಟ್ ಡೇ ವಿಕ್ಟ್ರಿ ಪರೇಡ್ಗೂ ಹೋಗಿದ್ವಿ. ಸ್ಟೇಡಿಯಂ ಒಳಗಡೆ ಹೋದಾಗ ಮನೆಯವರೆಲ್ಲ ಕಾಲ್ ಮಾಡಿ ನ್ಯೂಸ್ ಎಲ್ಲ ನೋಡೋವರೆಗೂ ನಮ್ಗಲ್ಲಿ ನಡೀತಿರೋದ್ರ ಬಗ್ಗೆ ಸೀರಿಯಸ್ನೆಸ್ ಗೊತ್ತಾಗ್ಲಿಲ್ಲ. ಲಕಿಲಿ ನಮ್ಮವ್ರು ಯಾರಿಗೂ ಏನೂ ಆಗ್ಲಿಲ್ಲ, ಹುಷಾರಾಗಿ ವಾಪಸ್ ಬಂದ್ವಿ. ಬಟ್ ಸ್ಟಿಲ್ ಅಷ್ಟು ದೊಡ್ಡ ಇನ್ಸಿಡೆಂಟ್ಗೆ ನಾವು ಒಂದ್ ಕಾರಣ ಅಲ್ವಾ ಅಂತ ತುಂಬಾ ಗಿಲ್ಟ್ ಇದೆ. CIE 2 ಸ್ಟಾರ್ಟ್ ಆಯ್ತು. ಇವಾಗ ಫುಲ್ ಆನ್ ಸ್ಟಡಿ ಮೋಡಲ್ ಇದ್ದೆ. ನನ್ನ ಫ್ರೆಂಡ್ಸ್ ಜೊತೆ ಒಂದು ಹ್ಯಾಕಥಾನ್ ಕೂಡ ಅಟೆಂಡ್ ಮಾಡಿದೆ. ಅಂಡ್ ಇದೇ ಟೈಮಲ್ಲಿ EL ವಾಪಸ್ ಬಂತು. ನನ್ನ ಹಳೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಲಾಸ್ಟ್ ಟೈಮ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ತಗೊಂಡು 82 ಮಾರ್ಕ್ಸ್ ಬಂದು ನನ್ನ CGPA ಡ್ರಾಪ್ ಆಗೋಕೆ ಅದೇ ಕಾರಣ ಆಗಿತ್ತು ಅಂತ. ಸೊ ಈ ಸರ್ತಿ ರಿಸ್ಕೇ ಬೇಡ ಅಂತ ಎನರ್ಜಿ ಥೀಮ್ ತಗೊಂಡು ನನ್ನ ಹಾಸ್ಟೆಲ್ ಫ್ರೆಂಡ್ಸ್ ಸೇರ್ಕೊಂಡು ಒಂದು ಟೀಮ್ ಮಾಡ್ಕೊಂಡಿದ್ವಿ. ಈ ಸರ್ತಿ ರಾಸ್ಬೆರಿ ಪೈ ಎಲ್ಲ ಯೂಸ್ ಮಾಡ್ಬಿಟ್ಟು ಸ್ಮಾರ್ಟ್ ರೆಸಿಡೆನ್ಷಿಯಲ್ ಪವರ್ ಗ್ರಿಡ್ಸ್ ಮೇಲೆ ಪ್ರಾಜೆಕ್ಟ್ ಮಾಡಿದ್ವಿ. ಲೈಕ್ ಫುಲ್ ಕಾನ್ಫಿಡೆಂಟ್ ಇದ್ವಿ 95 ಅಂತೂ ಬಂದೇ ಬರುತ್ತೆ ಅಂತ. ನೋ ವಾಟ್ ಎಷ್ಟು ಬಂತು ಅಂತ? 81. ಲಾಸ್ಟ್ ಟೈಮ್ಗಿಂತ 1 ಮಾರ್ಕ್ಸ್ ಕಡಿಮೆ. ಅವಾಗ ಗೊತ್ತಾಯ್ತು ಇದಕ್ಕೆಲ್ಲ ಲಕ್ ತುಂಬಾ ಇರಬೇಕು ಅಂತ. EL ಮಾರ್ಕ್ಸ್ ಕಡಿಮೆ ಬಂತು ಅಂತ ನಾನಂತೂ ಫುಲ್ ಸೀರಿಯಸ್ ಆಗೋದೆ. ವಿಡಿಯೋ ಮಾಡೋದೆಲ್ಲ ಬಿಟ್ಟು ಬರೀ ಜಿಮ್ ಮತ್ತೆ ಸ್ಟಡಿ ಇಷ್ಟೇ ಮಾಡ್ತಿದ್ದೆ. ಇನ್ಮೇಲಿಂದ ಎಲ್ಲ ಕ್ಲಾಸಸ್ ನೀಟಾಗಿ ಅಟೆಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. CIE 2 ಮತ್ತೆ 3 ಎಲ್ಲ ಚೆನ್ನಾಗಾಯ್ತು. ಹಂಗೆ ಓದ್ತಾ ಓದ್ತಾ ಸೆಮ್ ಅಂಡ್ ಎಕ್ಸಾಮ್ ಕೂಡ ಮುಗಿಸೇ ಬಿಟ್ಟೆ. ಎಷ್ಟು ದಿನ ಆಯ್ತು ಒಂದ್ ವಿಡಿಯೋನು ಮಾಡಿಲ್ಲ, ಅಟ್ಲೀಸ್ಟ್ ಯಾರ ಜೊತೆನಾದ್ರೂ ಕೊಲಾಬ್ ಆದ್ರೂ ಮಾಡು ಅಂತ ಎಲ್ಲರೂ ಕೇಳ್ತಿದ್ರು. ಅಂಡ್ ಗೆಸ್ ವಾಟ್, ಐ ಮೇಡ್ ಅ ಕೊಲಾಬ್ ವಿತ್ ದ ಕಾಲೇಜ್ ಇಟ್ ಸೆಲ್ಫ್. ಸೆಮ್ ಅಂಡ್ ಎಕ್ಸಾಮ್ ಎಲ್ಲ ಮುಗೀತು. ಇವನೇನಪ್ಪ ಇಡೀ ವರ್ಷ ಕ್ಲಾಸ್ಗೂ ಹೋಗಿಲ್ಲ, ಬರೀ ಹೊರಗಡೆನೆ ತಿರುಗಾಡಿದ್ದಾರೆ, ಈ ಸರ್ತಿ CGPA ಹೋಗೇನೆ ಅನ್ಕೊಂಡಿರ್ತೀರಾ ಅಲ್ವಾ? ಜಸ್ಟ್ ಟೇಕ್ ಅ ಗೆಸ್ ನಂದು ಎಷ್ಟು CGPA ಬಂತು ಅಂತ. 9.3. ಐ ನೋ ದಿಸ್ ಇಸ್ ನಾಟ್ ದ ಬೆಸ್ಟ್, ನನ್ಕಿಂತ ಜಾಸ್ತಿ ತುಂಬಾ ಜನ ತೆಗ್ದಿದ್ದಾರೆ ಅಂತ. ಬಟ್ ಸೀರಿಯಸ್ಲಿ ಐ ವಾಸಂಟ್ ಎಕ್ಸ್ಪೆಕ್ಟಿಂಗ್ ದಿಸ್ ಮಚ್. ಕಾಲೇಜಲ್ಲಿ ಇಷ್ಟೆಲ್ಲ ಮಾಡ್ಕೊಂಡು ಒಳ್ಳೆ ಮಾರ್ಕ್ಸ್ ಕೂಡ ತೆಗಿಬಹುದು. ಬಟ್ ನೀವ್ ನಂತರ ಕ್ಲಾಸಸ್ ಎಲ್ಲ ಸ್ಕಿಪ್ ಮಾಡಬೇಡಿ ಆಯ್ತಾ, ಎಲ್ರಿಗೂ ಸಿಗಲ್ಲ ಫ್ರೀ ಅಟೆಂಡೆನ್ಸ್. ರೈಟ್ ನೌ ಐ ಆಮ್ ಅಟ್ ಹೋಮ್ exploring new things, trying to build some. Yet I can't help but feel nostalgic about my second semester in college. One thing ಯಾರಾದ್ರೂ ಈ ಸರ್ತಿ ಕಾಲೇಜ್ ಜಾಯ್ನ್ ಆಗೋರಿದ್ರೆ ನಾನು ಹೇಳೋದಿಷ್ಟೇ, ಲೈಫ್ ಬಿಗಿನ್ಸ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಸೊ ಆದಷ್ಟು ನಿಮ್ಮನ್ನ ನೀವು ಎಕ್ಸ್ಪ್ಲೋರ್ ಮಾಡಿ, ಸ್ಕಿಲ್ಸ್ ಬಿಲ್ಡ್ ಮಾಡ್ಕೊಳ್ಳಿ, ಕನೆಕ್ಷನ್ಸ್ ಬಿಲ್ಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಯೋರ್ ನೆಟ್ವರ್ಕ್ ಇಸ್ ಯೋರ್ ನೆಟ್ವರ್ಕ್. Your cinema. Hey!